ನೆಕ್ಸ್ಟ್ ಸೀಸನ್ ಸಯಾಲಿ ಇರ್ತಾರ ಆರ್ ಪೆರಿ ಬರ್ತಾರ? ಅಂಡ್ ಪೆರಿ ಬಂದ್ರೆ ಯಾರ ಹೊರಗೆ ಹೋಗ್ತಾರೆ ಸರ್? ಎರಡು ಆಪ್ಷನ್ ಇದೆ ನಮ್ಮ RCB ಹತ್ರ. ಯಾತಕ್ಕೆ ಇವಾಗ ಎಲಿಸ್ ಪೆರಿ ಬರ್ಲಿಲ್ಲ ಅನ್ನೋ ಕಾರಣಗಳು ಪರ್ಸನಲ್ ರೀಸನ್ ಅಂತ ಹೇಳ್ಬಿಟ್ಟಿದ್ದಾರೆ. ಸಯಾಲಿ ಕೂಡ ಡೀಸೆಂಟ್ ಆಗಿ ಮಾಡಿದ್ದಾರೆ. ಆಮೇಲೆ ಆಪ್ಷನ್ ಇರೋದು RCB ಹತ್ರ. ಅವ್ರನ್ನಾದ್ರೂ ಇಟ್ಕೋಬಹುದು, ಯಾರು ಸಯಾಲಿನೂ ಇಟ್ಕೋಬಹುದು, ಅದಾದ್ಮೇಲಿಂದ ಎಲಿಸ್ ಪೆರಿ ಕೂಡ ಇಟ್ಕೋಬಹುದು. ಯಾಕಂದ್ರೆ ಆ ಫಾರಿನ್ ಸ್ಲಾಟ್ ನಾವು ತುಂಬಿಲ್ಲ, ಅಲ್ಲಿ ಅವ್ರು ಬಂದು ತುಂಬಬಹುದು ಆ ಒಂದು ಸ್ಥಾನನ. ಅಟ್ ದ ಸೇಮ್ ಟೈಮ್ ಯಾವ್ದು ಇಂಡಿಯನ್ ಪ್ಲೇಯರ್ ನ ಬೇಕಾದ್ರೆ ಬಿಡ್ಬೋದು. ಈಗ ನೋಡಿ, ಇಡೀ ಸೀಸನ್ ಅಲ್ಲಿ ಪ್ರತ್ಯೂಷಾ ಕುಮಾರಿ ಅಂತ ವಿಕೆಟ್ ಕೀಪರ್ ಅವ್ರನ್ನ ಆಡ್ಸೇ ಇಲ್ಲ, ಬಟ್ ಅವ್ರನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ರು ರಿಚಾ ಘೋಷ್ ಅವ್ರಿಗೆ. ಈ ಟೀಮ್ ಅಲ್ಲಿ ಸೆಕೆಂಡ್ ವಿಕೆಟ್ ಕೀಪರ್ ಅವರೇ ಅಂತ ಹೇಳ್ಬಿಟ್ಟು. ಹಾಗಾಗಿ ಗೌತಮಿ ನಾಯಕ್ ಒಂದು ಪ್ಲೇಯರ್ ಆದಿ ಮ್ಯಾಚ್ ಆಗಿದ್ದಾರೆ. ಹಾಗಾಗಿ ಅವ್ರನ್ನ ಬಿಡೋದು ಸ್ವಲ್ಪ ಕಷ್ಟ ಆಗ್ಬಿಡಿದೆ. ಪೂಜಾ ವಸ್ತ್ರಕರ್ಗೆ ಅವಕಾಶ ಇಲ್ಲ ನೋಡಿ. 11 ಅಲ್ಲಿ ಆಡಿದ್ರು ಕೂಡ ಅವ್ರು ಬೌಲಿಂಗು ಮಾಡ್ಲಿಲ್ಲ, ಬ್ಯಾಟಿಂಗು ಮಾಡ್ಲಿಲ್ಲ. ಇಂಟ್ರೆಸ್ಟಿಂಗ್ ಆಗಿದೆ. ಇದು ಒಳ್ಳೆ ತಲೆನೋವು RCB.